ಇವ್ರು ಇವಾಗ ಏನಾದರೂ ಕರೆದ್ರೆ ಬರ್ತಾರಾ? ಹಾಂ, ನಮ್ಮ ಸ್ವಾತಿಗೆ ಹೇಳಿದ್ರೆ ಬರಲ್ಲ ಅನಿಸುತ್ತೆ. ನಮ್ಮ ಅಮ್ಮನ ಮಾತು ಮೀರಲ್ಲ ಇವಳು. ಹೆಂಗನಾಗಲಿ ಒಂದು ಸತಿ ಕರೆಯೋದಂತೆ ಕರಿತೀನಿ. ಏನೇ ಆಗಲಿ ಕೇಳಿದ್ರೆ ತಾನೇ ಗೊತ್ತಾಗೋದು. ಈಗ ಒಳ್ಳವಿಗಳಪ್ಪ ಕೇಳಿದ್ರೆ ಹೇಳ್ತಾ ಇದ್ವಿ ಅಂತಾರೆ. ಆಮೇಲೆ ಈಗ ನಾವು ಹೇಳಲಿಲ್ಲ ಏನಿಲ್ಲ, ಏನು ಮಾಡೋದು? ಹಂಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು ಹೋಗತ್ತ. ಇವಾಗ ನೋಡು ಇವಳಿಗೆ ದುಡ್ಡು ಕೊಟ್ಟು ನಾನಾಗಿ ನಾನು ತಗೊಂಬಂದು ಕೊಟ್ಟು ಇವತ್ತು ಎಂಥ ಕೆಲಸ ಮಾಡ್ಕೊಂಡಲ್ಲಪ್ಪ ಅನ್ನಿಸ್ತೈತೆ. ಏನು ಮಾಡೋದು? ಅಯ್ಯೋ, ನನಗಂತೂ ಹೆಂಗಾಗ್ತೈತೆ ಅಂದ್ರೆ ನಿಜವಾಗ್ಲೂ ಅಷ್ಟಿಷ್ಟು ನನಗೆ ಕೋಪ ಬರ್ತಾ ಇಲ್ಲ. ಇವಾಗ ಬೇಜಾರಾಗ್ತೈತೆ. ಏನು ಮಾಡೋಣ? ಲಾಸಿ ಹೋಗ್ತೀನಿ, ಲಾಸಿ ಹೋಗಿ ಕೇಳ್ತೀನಿ. ನಾನು ಅಲ್ಲಿಗೆ ಹೋಗೋಣ ಅಂತ ಆವಾಗಲೇ ಹೋದೆ. ಒಂಥರ ಅಲ್ಲಿಗೆ ಹೋಗೋಕೆ ಅವ್ರು ಇದ್ರಿಗೆ ನಾಚಿಕೆ ಆದಂಗೆ ಆಗ್ಬಿಡ್ತು. ಮತ್ತೆ ಊರಿಗೆ ಹೋಗೋಣ ಅಂತ ವಾಪಸ್ ಬಂದೆ. ಇಲ್ಲ, ಒಂದು ಸತಿ ನಮ್ಮ ಸ್ವಾತಿ ಅಕ್ಕನಿಗೂ ನಮ್ಮ ಮಾಮನಿಗೂ ಹೇಳೋಣ, ನಮ್ಮ ಜೀವನ ಮಾಮ್ಗೆ ಅಂತ ಹೇಳಿ ಬೇಜಾರಾಗ್ತೈತೆ ಸಿಕ್ಕಾಪಟ್ಟೆನೆ. ದುಡ್ಡು 50,000 ದುಡ್ಡು ಇವತ್ತಿದ್ದಿದ್ರೇನೋ ಮಾಡ್ಬೋದಾಗಿತ್ತು. ಇವ್ರನ್ನಾದರೂ ಕರ್ಕೊಂಬತ್ತಿದ್ದೆ ಇವತ್ತು. ಬಿಡು ಕೊಡ್ತಾಳಲ್ಲ ಇಸ್ಕೊಂಡು ಹೋಗೋದಲ್ಲ, ನೀನು ಕರ್ಕೊಂಬರೋಣ ಅಂತ ದಾನಿಯವ್ರನ್ನೂ ಕರ್ಕೊಂಬಂದಿದ್ರೆ ಅವರು ಸ್ವಲ್ಪ ಜೋರು ಮಾಡೋರು. ಅಂದರೆ ಗಂಡು ಮಕ್ಕಳು ಜೋರು ಮಾಡೋಂಗಿಲ್ಲ. ಏನೇ ಅಂದ್ರೂ ಏನು ನಡೆಯಲ್ಲ. ನಾವಾದ್ರಿಂದ ಹೆಣ್ಮಕ್ಳನ್ನ ಜೋರು ಮಾಡ್ಬೋದು. ಏನು ಜೋರು ಮಾಡಿದ್ರೆ ಅವ್ರ ಹತ್ರ ಹೆಂಗೆ ಇಸ್ಕೊಂಬಕ್ಕಾಗುತ್ತೆ ಹೇಳ್ರಿ? ಅವ್ರು ಹಿಂಗೆಲ್ಲ ಹಿಂಗೆ ಮಾಡ್ತಾ ಇದ್ದಾರೆ ಅಂದಮೇಲೆ ಇಸ್ಕೊಂಬಕ್ಕಂತೂ ಆಗಲ್ಲ. ಹೇಳಿದ್ದೀನಿ, ಪರವಾಗಿಲ್ಲ, ಒಂದು 20,000 ಸ್ಯಾಲ್ರಿ ಕೊಡ್ತೀವಿ ಅಂತ ಹೇಳವ್ರೆ. ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಹೆವಿ ಇರಲ್ಲ. ಹೋಗಿ ಆರಾಮಾಗಿ ಮಾಡಿಕೊಂಡು ಈಗ ನಾವು ಸುಮ್ಮನೆ ದೊಡ್ಡ ದೊಡ್ಡ ಕೆಲಸಕ್ಕಿನ್ನ ಕೈ ಹಾಕೋದ್ಕಿನ್ನ ಸಣ್ಣ ಕೆಲಸದಿಂದ ದೊಡ್ಡ ಕೆಲಸಕ್ಕೆ ಹೋಗ್ಬೋದು. ಅದು ಇರೋದು ಮೇಯ್ನು. ಈಗ ನೀನು ಎಲ್ಲದಕ್ಕಿಂತ ಸುಮ್ಮನೆ ಅಲ್ಲೊಂದು 25,000 ಕೊಡ್ತೀವಿ ಅಂತ ಹೇಳೋರೆ. ಗಾರ್ಡನ್ ನೋಡ್ಕೊಳ್ಳೋದು, ಆರಾಮಾಗಿ ಗಿಡಗಳನ್ನೆಲ್ಲ ಕಟ್ ಮಾಡಿ ಗಿಡಕ್ಕೆಲ್ಲ ನೀರು ಬಿಡೋದು. ಏನಂತ ಹೆವಿ ಕೆಲಸ ಏನೂ ಇರಲ್ಲ. ಇದು ಪಾರ್ಕಿಂಗ್ಗಳೆಲ್ಲ ಬರುತ್ತಲ್ಲ, ಅವಲ್ಲೆಲ್ಲ ಕಟ್ ಮಾಡೋದು, ಆ ಹುಲ್ಲಿಗೆಲ್ಲ ನೀರು ಬಿಡೋದು, ಶೋ ಗಿಡಗಳೆಲ್ಲ ಹಾಕವ್ರೆ, ಅದಕ್ಕೆಲ್ಲ ನೀರು ಬಿಡೋದು. ಆಗ ಅಂಥ ಕೆಲಸಕ್ಕೆ ಸೇರು. ಅದೇನು ಹೆವಿ ಇರಲ್ಲ ಏನು. ಈಗ ಇಲ್ಲಾಂದರೆ ಹೊಲ್ದಾಗೆ ಕೆಲಸ ಮಾಡಲೇಬೇಕಾಗುತ್ತೆ. ಹೆವಿ ಕೆಲಸಗಳು ಇದ್ದೇ ಇರುತ್ತೆ. ಹೊಲದ ಕೆಲಸ ಆಗಲ್ಲ. ಆರಾಮಾಗಿ ಅಲ್ಲಿ ಗಾರ್ಡನ್ ನೋಡ್ಕೊಳ್ಳೋದಾದರೆ ಆರಾಮಾಗಿ ಮಾಡ್ಬೋದು. ಇಲ್ಲಾಂದರೆ ಗಂಡಾಳ ಕೆಲಸ ಅಂದರೆ ಅವರು ಟೊಮೊಟೊ ಬಿಡಿಸಿದ್ರೆ ಟೊಮೊಟೊ ಒತ್ತಾಕಬೇಕು, ಹೂವು ಎಲ್ಲ ಬಿಡಿಸಿದ್ರೆ ಹೂವು ಎಲ್ಲ ತೆಗ್ದಿಕ್ಬೇಕು. ಎಲ್ಲ ಏನು ಮಾಡಿದ್ರು ಒಟ್ಟಿನಲ್ಲಿ ಗಂಡಾಳ ಕೆಲಸ ಅಂತಂದರೆ ಎತ್ತಿಕ್ಕೋದು. ಏನಾದರೂ ಪೈಪ್ ಹೊಡೆದೈತೆ ಅಂದರೆ ಎಲ್ಲ ದೊಗಿಬೇಕು. ಪೈಪ್ ಹೊಡೆದ್ರೆ ಎಲ್ಲನ ಆರೆಕೋಲು ಚಿಲ್ಕೆ ಎಲ್ಲ ತೊಗೊಂಡು ದೊಗಿಬೇಕು. ರಿಸ್ಕ್ ಆಗುತ್ತೆ. ಆ ಕೆಲಸ ಮಾಡ್ಬೋದು. ಅದೇ ಕೆಲಸ ಮಾಡಿರಿ, ಪರವಾಗಿಲ್ಲ. ಏನು ಏನು ಅಂತ ಅಂತ ರಿಸ್ಕ್ ಇರಲ್ಲ ಅಂತ ಹೇಳ್ತಾ ಇತ್ತಲ್ಲ ಅಣ್ಣಯ್ಯ. ಆಡ್ಬೋದು, ಆದರೆ ಹೊಲದ ಕೆಲಸ ಮಾಡೋದು ಒಂದೇ, ಆ ಕೆಲಸ ಮಾಡೋದು ಒಂದೇ ಅನ್ನಂಗೆ ಆಗ್ತೈತೆ. ಹಂಗೆಲ್ಲ ಅನ್ಕೊಂಬಕ್ಕೆ ಹೋಗ್ಬಾರ್ದು. ಹೊಲದ ಕೆಲಸ ತುಂಬ ರಿಸ್ಕ್ ಇರುತ್ತೆ ಕಣ. ಅಲ್ಲೇ ಅಂತಂದರೆ ಅಷ್ಟೊಂದು ರಿಸ್ಕ್ ಇರಲ್ಲ ನಿನಗೆ. ಬೆಳಗ್ಗೆ ಟೈಮ್ ಹೋಗಿದ ತಕ್ಷಣ ಅಷ್ಟು ಮಾಡೋದು. ಆಮೇಲೆ ಏನು ಅಲ್ಲಿ ಕೂತ್ಕೊಳ್ಳೋದು ಅಷ್ಟೇ. ಅದು ನೋಡ್ಕೊಳ್ತಾ ಅಲ್ಲಿ ಕೂತ್ಕೊಂಬೋದು ಅಷ್ಟೇ. ಏನಂತ ಕೆಲಸ ಇರಲ್ಲ ಕಣ. ಬೇಕಾದ್ರೆ ಒಂದು 2 ದಿವಸ ಮಾಡು. ನೀನೇ ಹೇಳ್ತೀಯ 25,000 ಕೊಡ್ತೀವಿ ಅಂತ ಹೇಳೋರು, ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಸರಿ ಆಯ್ತು ಹೇಳು, ಹಂಗೆ ಮಾಡ್ತೀನಿ. ನೋಡೋಣ ಯಾವಾಗಿಂದ ಬರೋಕ್ಕೆ ಹೇಳಿದ್ರು. ನಾಳೆ ಆದರೂ ಕಳಿಸು ಅಂತಂದರು. ಇವಾಗ ನೀನು ಆ ಕೆಲಸ ಅಂತ ನೀನು ಒಂಥರ ಯಾವ ಕೆಲಸನೂ ನಾವು ಅಷ್ಟು ಕೀಳಾಗಿ ನೋಡಬಾರ್ದು. ಯಾವ ಕೆಲಸನಾಗಲಿ ನಾವು ಇಷ್ಟಪಟ್ಟು ಮಾಡಬೇಕು. ಇಷ್ಟಪಟ್ಟು ಮಾಡಿದ್ರೆ ಯಾವ ಕೆಲಸ ಏನು ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಯಾವ ಕೆಲಸ ಆದ್ರೇನು ಆರಾಮಾಗೆ ನೀನು ಮಾಡ್ಕೊಂಡು ಒಳ್ಳೆ ಸ್ಯಾಲ್ರಿ ತಗೊಂಡು, ಈಗ ಪಾರ್ಕಿಂಗ್ ಹುಲ್ಲು ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡೋದು, ಅದಕ್ಕೆಲ್ಲ ನೀರು ಬಿಡೋದು, ಶೋ ಗಿಡಗಳೆಲ್ಲ ಇರುತ್ತೆ, ಅದನ್ನೆಲ್ಲ ನೋಡ್ಕೊಳ್ಳೋದು, ಆರಾಮಾಗಿ ಇರ್ಬೋದು. ಏನಂತ ರಿಸ್ಕ್ ಇರಲ್ಲ. ಅದು ಓನರು ಚೆನ್ನಾಗೆ ಒಳ್ಳೆಯವರು. ಅದಕ್ಕೆ ನೋಡು, ಮಾಡೋದಾದ್ರೆ ಮಾಡಿಬಿಡು. ಆ ಕೆಲಸಕ್ಕೆ ಸೇರಿಸ್ತೀನಿ. ನೋಡ್ಕೊಂಡು ಇನ್ನೊಂದು ಕೆಲಸ ಐತೆ, ಅಲ್ಲಿ ಸ್ವಲ್ಪ ಯಾವಾಗಲೂ ನಿಂತಿರ್ಬೇಕು. ಇಲ್ಲಾದರೆ ಯಾರು ನಿನ್ಗೆ ಕೇಳೋರು ಇರಲ್ಲ. ನೀನು ನೋಡ್ಕೋಬೇಕು ನೀಟಾಗಿ ಅಷ್ಟೇ. ಅವ್ರು ಬಂದಾಗ ಎಲ್ಲನ ಅಲ್ಲೆಲ್ಲ ನೋಡ್ಕೊತ ಕೂತ್ಕೊಂಡಿರು. ಆರಾಮಾಗಿ ಮರದ ಕೆಳಗಡೆ ನೀನು ಕೂತ್ಕೊಂಡಿರ್ಬೋದು. ಹಂಗೆಲ್ಲ ಮಾಡ್ಬೋದು. ಏನಂತ ನೀನು ಭಾರ ಎತ್ತಬೇಕಪ್ಪ ಏನಿಲ್ಲ. ಅಲ್ಲಿ ಪೈಪಲ್ಲಿ ನೀರು ಇರ್ತವೆ, ಆರಾಮಾಗಿ ಗಿಡಗಳೆಲ್ಲ ನೀರು ಬಿಡೋದು, ಕಟ್ ಮಾಡಿ ಹಾಕೋದು ಅಷ್ಟೇ. ಅವ್ರೇನಾದ್ರೂ ಗಿಡಗಳೆಲ್ಲ ತೊಗೊಂಬಂದು ಕೊಟ್ಟರೆ ಏನೋ ಸ್ವಲ್ಪ ದೊಗ್ದ್ಬಿಟ್ಟು ಗಿಡಗಳನ್ನೆಲ್ಲ ನೆಡೋದು ಅಂತ ಕೆಲಸ ನೋಡು. ಆದರೆ ಮಾಡು. ಬೇರೆ ಕಡೆ ಎಲ್ಲ ವಿಚಾರಿಸಿದ್ನಪ್ಪ, ಸ್ವಲ್ಪ ರಿಸ್ಕ್ ಇದ್ದೇ ಇರುತ್ತೆ ಕೆಲಸ. ಯಾಕಂದರೆ ಅಂಥ ರಿಸ್ಕ್ ಇಲ್ಲದ ಕೆಲಸ ಯಾವುದೂ ಇಲ್ಲ. ಅಂದರೆ ರಿಸ್ಕ್ ಇಲ್ಲದ ಕೆಲಸ ಯಾವುದೂ ಇರಲ್ಲ ಹೇಳು. ನನಗೂ ತುಂಬ ಅನುಭವ ಆಗ್ತೈತೆ. ಇಲ್ಲ ಮಾಡೋಣ ಒಂದೊಂದು ಸತಿ ಹೊಲ್ದಾಗ ಅನ್ನಂಗೆ ಆಗುತ್ತೆ. ಆದರೆ ಆಗಲ್ಲ, ಮಾಡಲೇಬೇಕು. ಜಾಸ್ತಿ ವೆಯ್ಟ್ ಎತ್ತಬೇಕು. ಜಾಸ್ತಿ ವೆಯ್ಟ್ ಎತ್ತಬಾರ್ದು ಅಂತ ಹೇಳವ್ರಿ ಡಾಕ್ಟ್ರು. ನೀನು ಭಾರ ಎತ್ತಬೇಡಪ್ಪ, ಜಾಸ್ತಿ ಹೊತ್ತು ನಿಂತ್ಕೋಬೇಡ, ಸ್ವಲ್ಪ ಆದಷ್ಟು ಕುತ್ಕೊಳ್ಳೋದು ನಿಂತ್ಕೊಳ್ಳೋದು ಇಂಥ ಕೆಲಸ ಮಾಡ್ಕೊಂಡು ಹೋಗು ಅಂತ. ಅದಕ್ಕೆ ಹೋಗ್ರಿ, ಸಂಜಾನೆ ಹೇಳ್ತಲ್ಲ ಗಾರ್ಡನ್ ನೋಡ್ಕೊಳ್ಳೋಕ್ಕೆ. ಅದಕ್ಕೆ ಹೋಗ್ಬೋದು ಆರಾಮಾಗಿ. ಗಿಡಗಳೆಲ್ಲ ಆರಾಮಾಗಿ ನೀರು ಬಿಟ್ಕೊಂಡು ಏನಂತ ಭಾರ ಎತ್ತೋದೇನಿರಲ್ಲ. ಒಬ್ಬ ಇದ್ದ ಅಲ್ಲಿ ಆ ಕೆಲಸ ಮಾಡೋಕ್ಕೆ, ನಾನು ನೋಡಿದ್ದೆ. ಅವರೇನೋ ಹಿಂಗೆ ಬೇರೆ ಕಡೆ ಊರ ಕಡೆ ಹೋದ್ರು ಅಂತ ಕೆಲಸ ಬಿಟ್ಬಿಟ್ನಂತೆ ಅವನು. ಎಷ್ಟು ಆರಾಮಾಗಿರೋನಂದರೆ ನಿಜವಾಗ್ಲೂ ಯಾವಾಗಲೂ ಕುತ್ಕೊಂಡಿರೋನು. ಎಷ್ಟಣ್ಣ ಸಂಬಳ? 25-30 ಸಾವಿರ ಅಪ್ಪ ಅವನಿಗೆ ಸಂಬಳ ಅನ್ನೋರು. ಅಯ್ಯಪ್ಪ ಏನು ಮಾರಾಯ, ನಾವು ಎಷ್ಟೊಂದು ರಿಸ್ಕ್ ತಗೊಂತೀವಿ, ಇವನು ಏನು ನಮಗೆ ಎಷ್ಟು ಟೆನ್ಷನ್. ಏನು ಟೆನ್ಷನ್ ಇಲ್ದಂಗೆ ಆರಾಮಾಗಿರೋನು ನೆಳ್ಳಾಗಿ. ಮಧ್ಯಾಹ್ನ ಟೈಮ್ ಮಂಚ ಹಾಕೊಂಡು ಮಲ್ಕೊಳ್ಳೋನು. ಅಲ್ಲೆಲ್ಲ ಗಾರ್ಡನ್ ನೋಡ್ಕೊಂತಾಗ ಹಂಗೆ
ಅಂಥ ಕೆಲಸಗಳು ಈಸಿ ಇರೋ ಅಂಥ ಕೆಲಸ ಟೆನ್ಷನ್ ಇರಲ್ಲ, ಅಂಥ ಕೆಲಸಗಳು ನೋಡ್ಕೋಬೇಕು. ಕೆಲಸ ಅದನ್ನು ಮಾಡೋಕ್ಕೆ ಈ ಕೆಲಸ ನಾವು ಮಾಡಬೇಕಾ, ಎಷ್ಟು ಚೀಪ್ ಅನಿಸುತ್ತೆ ಅನ್ನಂಗೆ ಆಗುತ್ತೆ. ಅದೆಲ್ಲದಕ್ಕಿಂತ ಮುಖ್ಯ ನಮಗೆ ಟೆನ್ಷನ್ ಇಲ್ದಂಗೆ ನಾವು ಆರಾಮಾಗಿ ಚೆನ್ನಾಗಿರೋಂಥ ಕೆಲಸ ನೋಡಬೇಕು, ಅದು ಮುಖ್ಯ. ಒಟ್ಟಿನಲ್ಲಿ ನಮ್ಮ ಕೆಲಸ ನಾವು ಯಾವ ಕೆಲಸ ಆದರೆ ನಾವು ಇಂಟ್ರೆಸ್ಟಿಂದ ಮಾಡಿದ್ರೆ ಎಲ್ಲ ಒಳ್ಳೆಯದಾಗುತ್ತೆ. ನಾವು ಆಸಕ್ತಿಯಿಂದ ಮಾಡ್ಬೇಕಷ್ಟೇ. ಅಕ್ಕ, ಮಾಮ, ಅಕ್ಕ, ಇವಳಕ್ಕೆ ಬಂದವಳು ಇಲ್ಲಿಗೆ. ಏಯ್ ಹೋಗು, ಸುಮ್ಮನೆ ಏನಕ್ಕೆ ಮಾತಾಡಿಸ್ತಾ ಇದೀಯಾ? ಅಕ್ಕ, ಅವತ್ತು ನಿಮ್ಮ ಎದುರುಗಡೆನೆ ಆ ಜೀವಿತನಿಗೆ ನಾನು ದುಡ್ಡು ತಗೊಂಬಂದು ಕೊಟ್ಟೆ ತಾನೇ. ಏನೋ ಒಂದು 25-30 ಸಾವಿರ ಕೇಳಲ್ಲಕ್ಕ, 50 ಸಾವಿರನೇ ಅಂತೇಳಿ ನಾನು 50 ಸಾವಿರನೇ ದುಡ್ಡು ತಗೊಂಬಂದು ಕೊಟ್ಟಿದ್ದೀನಿ. ಅವಳ ಎದುರಿಗೇನೆ ಇವಾಗ ಅವಳು ನೋಡಿದ್ರೆ ನಾನು ಇಸ್ಕೊಂಡೇ ಇಲ್ಲ, ನಾನು ಕೊಡೋಕ್ಕಾಗಲ್ಲ, ಹಂಗೆ ಹಿಂಗೆ ಅಂತ ತೀರು ಹೊಡಿತಾ ಇದ್ದಾಳೆ. ನೋಡಕ್ಕೆ ಅವಳು ಯಾವ ರೀತಿ ಮೋಸ ಮಾಡ್ತಾ ಇದ್ದಾಳೆ ಅಂತ. ಏನಮ್ಮ ಗೊತ್ತು, ನಾವೇ ಕೆಲಸ ಇಲ್ಲ, ನಾವೇ ಪರದಾಡ್ತಾ ಇದೀವಿ. ನಾವು ನಿಮ್ಮ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಬಕ್ಕಾಗಲ್ಲ ಕಣಮ್ಮ. ಸುಮ್ಮನೆ ಹೋಗ್ತಿರ್ಮುತ್ತು, ನಮ್ಗೇನು ಕೇಳಬೇಡ. ನಾನೇ ಈಗ ಕೆಲಸ ಕೇಳ್ಕೊಂಡು ನಾನೇ ಇವನ ಹತ್ರ ಬಂದಿದ್ದೀನಿ. ನಮಗೆ ಕೆಲಸ ಇಲ್ಲ ಕಣಮ್ಮ, ನಮಗೆ ದುಡ್ಡಿಲ್ಲ, ಕಾಸಿಲ್ಲ. ನಮಗೆ ಇವಾಗ ಹೇಳ್ಬಾರ್ದು ನಮ್ಮ ಕಷ್ಟನ. ಹೊಟ್ಟೆ ನಮಗೆ ಕೇಳ್ಕೊಟ್ಟಿದ್ದೆ ನೀನು, ಕೊಟ್ಟಿದ್ಯಾ, ನೀನು ಇಸ್ಕೊ ಹೋಗು, ನಮ್ಮನ್ನೇನು ಕೇಳ್ತಾ ಇದೀಯಾ? ಕೇಳಿದೆ, ಅವಳು ನೋಡಿದ್ರೆ ಇವಾಗ ಕೊಡಲ್ಲ ಅಂತ ಇದ್ದಾಳೆ. ಅದಕ್ಕೇನೆ ಅವತ್ತು ನಿಮ್ಮ ಎದುರಿಗೆ ಕೊಟ್ಟನಲ್ಲ, ಇಸ್ಕೊಂಡ್ರಲ್ಲ ನಮ್ಮ ಎದುರಿಗೆ ಅಂತ ಹೇಳ್ರಿ ಅಂತ ಹೇಳೋಣ ಅಂತ ಬಂದೆ. ಇವತ್ತು ನಿಮ್ಮ ಎದುರಿಗೆಲ್ಲ ಅವ್ರು ಇಸ್ಕೊಂಡವ್ರೆ, ಅದಕ್ಕಾಗಿನ ಪ್ಲೀಸ್ ನೀವು ಹೇಳ್ರಿ, ಇಸ್ಕೊಂಡಿದ್ದೆಲ್ಲ ಕೊಡು ವಾಪಸ್, ಅವಳಿಗೂ ಬೇಕು ಕಷ್ಟ ಅಂತ. ಅಕ್ಕ, ಇವಾಗ ನನಗೂ ಕಷ್ಟ ಕಣೆ. ಇವಾಗ ನಮ್ಮ ಅತ್ತೆ ನನ್ನ ಮನೆಯಿಂದ ಆಚೆ ಕಳಿಸೈತೆ, ಭಾಳ ಕಷ್ಟ. ಇವಾಗ ನಾನು ನನ್ನ ಗಂಡ ಬೀದಿಗೆ ಬಿದ್ದಿದ್ದೀವಿ, ಮನೆ ಇಲ್ಲ ಇರೋಕ್ಕೆ. ಅದಕ್ಕೆ ಮತ್ತೆ ಸುಮ್ಮನೆ ನಾವು ಕೈಯಾಗ್ಳದ್ದು ಕಳ್ಕೊಂಬಕ್ಕೆ ಹೋಗ್ಬಾರ್ದು. ನಮ್ಮ ಕೈಯಾಗ್ಳದ್ದು ಕಳ್ಕೊಂಬದು ದೊಡ್ಡದಲ್ಲ, ಇಸ್ಕೊಂಬದು ಇದೆಯಲ್ಲ ತುಂಬ ಕಷ್ಟ. ನೀನೇನೋ ಅವತ್ತು ಅಕ್ಕರಿಗೆ ಕೊಟ್ಟೆ, ಇವಾಗ ನೋಡು ನಿನಗೆ ಇವತ್ತು ನಿನ್ನ ಕಷ್ಟಕ್ಕೆ ನಿನಗೆ ಬರ್ತಾ ಇಲ್ಲ. ಆ ದುಡ್ಡೇ ನೀನು ಅವತ್ತು ಬಚ್ಚಿಕೊಂಡಿದ್ರೆ ಇವತ್ತು ನಿನ್ನ ಕಷ್ಟಕ್ಕೆ ಬರೋದಾ? ಏನೋ ಒಬ್ಬರು ಹೊಗಳುತ್ತಾರೆ, ಒಬ್ರೇನೋ ನನಗೆ ಶಬಾಷ್ ಅಂತಾರೆ, ನನಗೇನೋ ಒಂದು ಬಿರುದು ಬರುತ್ತೆ, ನನ್ನ ಹೊಗಳುತ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನೀನು ಕೊಟ್ಟೆ. ಆದರೆ ಇವತ್ತು ನಿನ್ನ ಕಷ್ಟಕ್ಕೆ ಬರಲಿಲ್ಲ. ಅದಕ್ಕೆ ಮತ್ತೆ ಯಾವ ವಿಷಯದಲ್ಲೇ ಆಗಲಿ, ಯಾರಿಗೇ ಆಗಲಿ ಅಮ್ಮ, ನಾವು ಒಬ್ರಿಗೆ ತೋರ್ಸೋಕ್ಕಾಗಲಿ, ಒಬ್ಬರು ಹೊಗಳುತ್ತಾರೆ ನಾವು ಒಬ್ರನ್ನ ಮೆಚ್ಚಿಸೋಕ್ಕಾಗಿ ಮಾಡೋಕ್ಕೋದ್ರೆ ಅದು ನಮಗೆ ತಿರುಗಬೇಡ ಅನ್ನೋದಾಗುತ್ತೆ. ನೀನು ಅವತ್ತು ಆ ದುಡ್ಡು ನೀನು ಬಚ್ಚಿಕೊಂಡಿದ್ದೀರೆ, ಇವತ್ತು ನಿನ್ನ ಕಷ್ಟಕ್ಕೆ ಬರೋದಾ? ಅದನ್ನ ಯೋಚನೆ ಮಾಡಮ್ಮ ಫಸ್ಟು. ಅಯ್ಯೋ, ಇವಾಗ ಇವ್ರು ಬಂದು ಏನು ಹೇಳೋಕ್ಕಾಗುತ್ತೆ ಹೇಳು? ಅವ್ರು ಮಾತಾಡ್ಸೋದಿಲ್ಲ, ಅವ್ರನ್ನ ಮಾತಾಡ್ಸೋದೇ ಇಲ್ಲ ಇವರು. ಸುಮ್ಮನೆ ಯಾಕತ್ತೆ ಬೆಳಗ್ಗೆಯಿಂದ ಅದೇ ಜಗಳ ದುಡ್ಡಿನ ವಿಷಯವಾಗಿ. ನಿನ್ನ ತಂಗಿ ಅಲ್ವೇ ನಮ್ಮ ಸ್ವಾತಿ? ಬಿಡೋಣ, ನಮ್ಮ ತಂಗಿ ಅಂತ ಹೇಳ್ಕೊಂಬಕ್ಕೂ ನಾಚಿಕೆ ಆಗುತ್ತೆ. ನಮ್ಮ ತಂಗಿ ನಾನು ಯಾರೂ ಇಲ್ಲ ಅನ್ಕೊಬಿಟ್ಟಿದ್ದೀನಿ. ಯಾಕಂಗೆ ಹೇಳ್ತೀಯ ಅಕ್ಕ? ಯಾರೂ ಇಲ್ಲ ಅಂತೇಳಿ ನನ್ನ ತಂಗಿನೇ ಅಂತ ಹೇಳು, ಏನು ಪರವಾಗಿಲ್ಲ. ಒಂದು ಮಾತಾ ನನ್ನ ತಂಗಿನೇ, ನನ್ನ ತಂಗಿನೇ ಅಂತ ಹೇಳೋದು ಬಿಟ್ಟು ನೋಡಿ ಹೆಂಗೆ ಮಾತಾಡ್ತಾ ಇದೆಯಾ? ಅಲ್ಲ ಏನೇ ಅಕ್ಕ ಹಿಂಗೆ ಮಾತಾಡ್ತಾ ಇದೆಯಾ? ಒಂದು ಮಾತು ಹೇಳ್ಬರ್ರೆ. ನೀವು ನೋಡಿದ್ರಲ್ಲ, ಹೇಳ್ರಿ ಪ್ಲೀಸ್. ಈಗ ಧನುಷನ ಹತ್ರ ಅಂತೂ ನಾನು ಹೋಗೋಕ್ಕಾಗಲ್ಲ, ಏನೋ ನಮ್ಮ ಅಕ್ಕ ಏನೋ ಮಾಮ ಅಂತ ಬಂದಿದ್ದೀನಿ. ನೀವಾದ್ರೂ ಅಪ್ಪ ಅಮ್ಮನ ತಕ್ಕ ಹೋಗಿದ್ದೆ, ಅವರು ಸಹಾಯ ಮಾಡಲಿಲ್ಲ. ನೀವಾದ್ರೂ ನನಗೆ ಅಯ್ಯೋ ಒಂದು ಸ್ವಲ್ಪ ನೀವೇನಾದರೂ ಹೇಳ್ಬರ್ರಿ. ಇಸ್ಕೊಂಡಲ್ಲ ಅವತ್ತು ನಮ್ಮ ಎದುರಿಗೆ ಇಸ್ಕೊಂಡಲ್ಲ, ಕೊಡ್ಬರ್ರಿ ಅಂತ ಏನಾದರೂ ಹೇಳ್ರಿ ಪ್ಲೀಸ್ ಅಕ್ಕ. ಮಮ್ಮ ನೀನಾದರೂ ಹೇಳು ಮಮ್ಮ. ಗೊತ್ತಿಲ್ಲ ಕಣಮ್ಮ ನಮಗೆ, ಇಲ್ಲಿ ಜಾಸ್ತಿ ನಮಗೆ ತಲೆ ತಿನ್ಬೇಡ ನೀನು. ಗೊತ್ತಿಲ್ಲ ಅಂದಮೇಲೆ ಗೊತ್ತಿಲ್ಲ ಅಷ್ಟೇ. ನೀನು ಏನಕ್ಕೆ ಮಾತಾಡ್ತಾ ಇದೆಯಾ? ಅವರು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೀನು ನೋಡಿದ್ರೆ ಇಲ್ಲಿ ಬಂದು ಹಿಂಗೆ ಬಲವಂತ ಮಾಡ್ತಿದ್ರೆ ಅವ್ರು ಏನಂತ ಹೇಳ್ತಾರಮ್ಮ? ಸುಮ್ಮನೆ ಹೋಗು, ಸುಮ್ಮನೆ ನಾವು ಹೇಳ್ತಾರೆ ಅಂತ ಬಂದು ನೀವು ಹಿಂಗೆ ಹೇಳ್ತೀರ. ಬಿಡಿ, ಇನ್ನೇನು ಮಾಡೋಕ್ಕಾಗುತ್ತೆ? ಯಾಕಾದರೂ ಕೊಟ್ಟು ಏನೋ ನೀವು ಮಾಡೋಕ್ಕಾಗುತ್ತೆ? ಇಷ್ಟೊಂದೆಲ್ಲ ನಾವು ಹೋರಾಡಿರೋ ದುಡ್ಡು ಬರಲ್ಲ. ಇವಾಗ ನಾನೇನಾದರೂ ಕಂಪ್ಲೇಂಟ್ ಮಾಡೋಣ ಅಂದರೆ ಸಾಕ್ಷಿ ಇಲ್ಲ, ಸಾಕ್ಷಿ ಬೇಕು ಕಂಪ್ಲೇಂಟ್ ಮಾಡೋಕ್ಕಾಗಲಿ. ಸಾಕ್ಷಿ ಏನೈತೆ? ಅವತ್ತು ನಾನು ಫೋನ್ಪೇ ಆದರೂ ಮಾಡಿದರೆ ಸಾಕ್ಷಿ ಇರೋದಲ್ಲ. ನಾನು ಒಬ್ರಿಗೆ ತೋರಿಸ್ಬೇಕು, ಇಲ್ಲ ಕ್ಯಾಶೇ ತಗೊಂಬಂದು ಕೊಡ್ತೀನಿ ಅಂತ ತೊಗೊಂಬಂದೆ. ಅವಾಗ ನೋಡಿ ಹೆಂಗಾಯ್ತು. ಅದಕ್ಕೆ ಮತ್ತೆ ಏನು ಮಾಡೋದು? ಎಲ್ಲರಿಗೂ ಕೈ ಸುಟ್ಕೊಂಡ್ಮೇಲೆ ಬುದ್ಧಿ ಬರೋದು. ಜಾನಕಿ ಅಕ್ಕ, ಈ ಹುಡುಗಿ ಒಂಥರ ಅವಾಗ ನಮ್ಮ ಮುಂದೆ ತೋರಿಸ್ಕೋಬೇಕು ಅನ್ನೋ ಥರ ತಗೊಂಬಂದು ಕೊಟ್ಟು ಇವಾಗ ನೋಡಿ ಹೆಂಗಾಯ್ತು. ಅದಕ್ಕೆ ಮತ್ತೆ ನಾವು ಯಾವುದೊಂದು ವಿಷಯದಾಗೂ ನಾವು ಹೆಂಗಿರ್ಬೇಕು ಹಂಗಿರ್ಬೇಕು. ನನಗೆ ಮಾತ್ರ ಭಾಳ ಚೆನ್ನಾಗಿ ಅನುಭವ ಆಯಿತು. ಯಪ್ಪ, ಇದೆಲ್ಲ ನೋಡಿದ್ಮೇಲೆ ನಾನು ಚೆನ್ನಾಗಿ ಬುದ್ಧಿ ಕಲ್ತ್ಕೊಂಡೆ. ಇದು ಸುಮ್ಮನೆ ಇವಾಗ ಕೆಲ್ಸಕ್ಕೆ ಹೋಗಪ್ಪ, ಸುಮ್ಮನೆ ನೋಟು ಯಾರು ತಲೆ ಕೆಡಿಸ್ಕೊಬೇಡ. ಕೆಲ್ಸಕ್ಕೆ ಹೋಗ್ತೀಯ ಅಲ್ಲಿಗೆ? ಆಯ್ತಣ್ಣ, ಹೋಗ್ತಾರೆ, ಸೇರಿಸು. ಹೋಗ್ತಾ ಸ್ಯಾಲ್ರಿ ಜಾಸ್ತಿ ಆಗುತ್ತೆ, ಆರಾಮ್ ಕೆಲಸ ಚೆನ್ನಾಗೀಗ. ನಿನಗೆ ಕಾಲು ಆಪ್ರೇಷನ್ ಆಗಿರೋದಕ್ಕೋಸ್ಕರ ಹೇಳ್ತಾ ಇರೋದು ಅಷ್ಟೇ. ನಿನಗೆ ಇವಾಗ ಹೆವಿ ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೆ ಈಗ ಇಲ್ಲಿ ಮಣ್ಣು ಒತ್ತಾಕೋದು, ಗೊಬ್ಬರ ಒತ್ತಾಕೋದು ಅದೆಲ್ಲ ಆಗಲ್ಲ ನಿನಗೆ. ಆ ಥರ ಅಂತಂದರೆ ಮಾಡ್ಬೋದು ಆರಾಮಾಗಿ ನೀನು. ನೀನು ಹಿಂಗೆ ಕೆಲಸ ಮಾಡ್ತೀಯ ಹಂಗೆ ಆರಾಮಾಗಿ ನೀನೆಲ್ಲ ನೋಡ್ಕೊಂಡು ಎಲ್ಲ ನೀರು ಇಕ್ಕೊಂಡು ಎಲ್ಲ ಆರಾಮಾಗಿ ಕೆಲಸ ಮಾಡ್ಕೊಂಡು ಇರ್ಬೋದು. ನೋಡು, ಮಾಡ್ಕೊಂಡು ಹೋಗು. ಹೇಳ್ತೀನಿ, ನಾಳೆಯಿಂದ ಬಂದುಬಿಡು, ಕರ್ಕೊಂಡೋಗಿ ಅಲ್ಲಿ ಸೇರಿಸ್ತೀನಿ, ಹೇಳ್ತೀನಿ. ಸರಿನಾ? ಸರಿ, ಆಯಿತು ಹೇಳಪ್ಪ, ಬರ್ತೀನಿ ನಾಳೆಗೆ.
ಏನು ಮಾಡೋಕ್ಕಾಗತ್ತೆ ನನಗೆ ಜಾಸ್ತಿ ನಿಂತ್ಕೊಂಡಾಗಲಿ ಭಾರ ಎತ್ತದಾಗಲಿ ಕೆಲಸ ಮಾಡೋಕ್ಕಾಗಲ್ಲ. ಎರಡು ಕಾಲು ಆಪ್ರೇಷನ್ ಆಗಿರೋದ್ರಿಂದ ಮುರಿದಿರೋದ್ರಿಂದ ಆಗಲ್ಲ. ಸ್ವಲ್ಪ ಏನಾದ್ರೂ ಜಾಸ್ತಿ ಹೆವಿ ಕೆಲಸ ಮಾಡಿದ್ದೀನಿ ಅಂದರೆ ನೋವು ಬರ್ತವೆ, ಕಾಲು ತುಂಬ ಇನ್ನೂ ನೋವಾಗ್ಬಿಡ್ತವೆ. ಅದಕ್ಕೋಸ್ಕರ ಹಿಂಗೆ ಏನೋ ಆರಾಮ್ ಕೆಲಸ ಇರೋ ಅಂಥ ಹತ್ರ ಸೇರಿಸ್ತೀನಿ ಅಂತ ಸಂಜು ಹೇಳ್ತಾ ಇದ್ದಾನೆ. ಅದಕ್ಕೆ ಹೋಗಿ ಅತ್ಲಾಗ ಆರಾಮಾಗಿ ಕೆಲಸ ಮಾಡಿಕೊಂಡು ಇರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.